ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾಳೆಯ ಒಂದು ವಿಶೇಷತೆ ಬಗ್ಗೆ ಹೇಳೋಣ ಅಂಥೇಳಿ. ನಾಳೆ ಮಂಗಳವಾರ, ಜೊತೆಲಿ ಹನುಮದ್ ವ್ರತ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಸೊ ಇದು ಹನುಮ ಜಯಂತಿ ಅಲ್ಲ, ತುಂಬ ಜನ ಇದನ್ನು ಮಿಸ್ಕನ್ಸೆಪ್ಷನ್ ಆಗಿ ತೊಗೊತಾರೆ. ಹನುಮ ಜಯಂತಿ ಅಲ್ಲ, ಹನುಮ ಜಯಂತಿ ಇರೋದು ರಾಮನವಮಿ ಆದಮೇಲೆ ಬರುತ್ತೆ. ಸೊ ಇದು ಬಂದುಬಿಟ್ಟು ಹನುಮದ್ ವ್ರತ ಅಂದರೆ ಆಂಜನೇಯ ಸ್ವಾಮಿಗೆ ಒಂದು ವ್ರತವನ್ನು ಮಾಡ್ತಾರೆ. ಅದರ ಹಿಂದೆ ಒಂದು ಕತೆ ಕೂಡ ಇದೆ, ಏನಕ್ಕೆ ವ್ರತ ಸ್ಟಾರ್ಟ್ ಆಯಿತು ಅಂತ ಹೇಳ್ಬಿಟ್ಟು. ನಾನು ಕತೆ ಹೇಳೋದು ವಿಡಿಯೋ ಕೂಡ ತುಂಬ ಲೆಂತಿ ಆಗುತ್ತೆ. ಇದ್ರ ಬಗ್ಗೆ ನಿಮಗೆ ಕತೆ ಎಲ್ಲ ಸಿಗುತ್ತೆ ಯೂಟ್ಯೂಬಲ್ಲಿ, ಏನಕ್ಕೋಸ್ಕರ ಆಚರಣೆ ಮಾಡ್ತಾರೆ ಅಂತ. ಬಟ್ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಏನು ಮಾಡಿದ್ರೆ ನಾಳೆ ದಿವಸ ನಿಮಗೆ ನೀವು ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ನಾಳೆ ದಿನ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೇಳೋ ಪ್ರತಿಯೊಂದು ಪಾಯಿಂಟ್ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ತುಂಬ ಜನ ಅಂದ್ಕೊಳ್ತಾರಲ್ಲ, ಹೀಗೆ ಪೂಜೆ ಮಾಡಬೇಕು, ಹಾಗೆ ಪೂಜೆ ಮಾಡಬೇಕು, ನಮ್ಮ ಕೈಲಿ ಇದಾಗಲ್ಲ ಅಂತೇಳಿ ಬಿಟ್ಬಿಡ್ತಾರಲ್ಲ. ಸೊ ಅವರಿಗೂ ಕೂಡ ಯಾವ ರೀತಿ ಮಾಡಿದ್ರೆ ನಿಮಗೆ ಅನುಗ್ರಹ ಸಿಗುತ್ತೆ ದೇವ್ರದ್ದು ಅನ್ನೋದು ಕೂಡ ನಾನು ಹೇಳ್ತೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಇದರಿಂದ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಲೈಕ್ ಮಾಡೋದು, ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಫಸ್ಟ್ ಏನಂತ ಅಂದರೆ, ನಾಳೆ ಮಂಗಳವಾರ ಆಗಿರೋದ್ರಿಂದ ಆಂಜನೇಯ ಸ್ವಾಮಿಗೆ ತುಂಬ ವಿಶೇಷವಾಗಿರೋ ದಿನ. ಎಷ್ಟೋ ಜನ ಇವಾಗ ಮಂಗಳವಾರದ್ದು ವ್ರತ ಮಾಡಿ ತುಂಬ ಥರದ್ದು ಬೆನಿಫಿಟ್ನ, ಅಂದರೆ ಅವ್ರು ಏನೇನು ಅಂದ್ಕೊಳ್ತಾರೋ ಅದೆಲ್ಲ ಕೂಡ ಆಗಿದೆ ಅಂತ ತುಂಬ ಜನ ಹೇಳೋದನ್ನು ಕೇಳಿದ್ದೀನಿ. ಗೌರ್ಮೆಂಟ್ ಜಾಬಿಂದ ಹಿಡಿದು ಹೆಲ್ತ್ ವಿಷಯದಲ್ಲಾಗಿರ್ಬೋದು, ಈವನ್ ನಾನು ಕೂಡ ದೊಡ್ಡ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಹೆಲ್ತ್ ವಿಷಯದಲ್ಲಿ ಮಂಗಳವಾರ ವ್ರತ ಮಾಡಿ ನಾನು ತುಂಬ ಚೇಂಜಸ್ನ ನಾನು ನೋಡಿದ್ದೀನಿ ನನ್ನ ಲೈಫ್ನಲ್ಲಿ. ಹಾಗಾಗಿ ನಿಮಗೂ ಕೂಡ ಇದ್ರದ್ದು ಅನುಕೂಲ ಆಗಲಿ ಅನ್ನೋದು ನನ್ನ ಒಂದು ಉದ್ದೇಶ ಅಷ್ಟೇ. ಏನಂತ ಅಂದರೆ, ನಾನು ಮಾಡ್ತಿದ್ದೇನೆಂದರೆ, ಪ್ರತಿ ಮಂಗಳವಾರ 7 ಮಂಗಳವಾರ ನಾನು ಹನುಮ ಜಯಂತಿಯಿಂದ ಸ್ಟಾರ್ಟ್ ಮಾಡಿದ್ದೆ. 7 ಮಂಗಳವಾರ ಪ್ರತಿ ಮಂಗಳವಾರನೂ 7 ಸರಿ ಹನುಮಾನ್ ಚಾಲೀಸ ಓದೋದು. ಅಂದರೆ ನಾಳೆ ಒಂದು ಮಂಗಳವಾರ ಅಂದ್ಕೊಳ್ಳಿ, ಈ ಯಾರಾದರೂ ವ್ರತ ಸ್ಟಾರ್ಟ್ ಮಾಡಬೇಕು ಅಂದರೂ ಕೂಡ ನಾಳೆಯಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಫಸ್ಟ್ ಮಂಗಳವಾರ 7 ಸರಿ, ಸೆಕೆಂಡ್ ಮಂಗಳವಾರ ಮತ್ತೆ 7 ಸರಿ, ಈ ರೀತಿಯಾಗಿ 7 ಮಂಗಳವಾರ ಓದೋದು. ಅಥವಾ ಕಂಟಿನ್ಯೂಸ್ ಆಗಿ ನಾಳೆಯಿಂದ 21 ದಿವಸ ಅಥವಾ 11 ದಿವಸದಲ್ಲಿ ನೀವು ಹನುಮಾನ್ ಚಾಲೀಸ ನಿಮಗೆ ಎಷ್ಟು ಸರಿ ಅನಿಸುತ್ತೆ. ಇವಾಗ 11 ದಿವಸ 11 ಸರಿ ಓದ್ಬೋದು, ಅಥವಾ ಡೈಲಿ ಒಂದೊಂದು ಸರಿನಾದರೂ ಓದ್ಬೋದು. ನಿಮ್ಮ ಭಕ್ತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಲಿ 21 ಡೇಸ್ ಕೂಡ ನೀವು ಇದನ್ನು ಮಾಡ್ಬೋದು. 21 ದಿವಸ ನೀವು ವ್ರತ ಮಾಡ್ತೀನಿ ಅಂತ ಕೂಡ ಸ್ಟಾರ್ಟ್ ಮಾಡ್ಬೋದು. ಅಥವಾ ನಾಳೆ ಒಂದೇ ದಿವಸದಲ್ಲಿ ನೀವು ಮಾಡ್ತೀನಿ ಅಂದರೆ, ನೀವು ನಾಳೆ ಬೆಳಗ್ಗೆ ನೀವು ಅಂದರೆ ಪೂಜೆ ನಾರ್ಮಲಾಗಿ ನಿಮಗೆ ನಾನು ಹೇಳಲ್ಲ ಇಂಥ ಟೈಮಿಂಗ್ಸ್ ಅಂತ, ಯಾಕಂದರೆ ಎಲ್ಲರಿಗೂ ಎಲ್ಲ ಟೈಮು ಅನುಕೂಲ ಆಗೋದಿಲ್ಲ. ಈವನ್ ನಾನು ಕೂಡ ಅಷ್ಟೇ, ನನಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಆಗಲಿ ಅಥವಾ ಸಂಜೆ ಹೊತ್ತಾಗಲಿ ಆಗೋದೇ ಇಲ್ಲ. ಯಾಕಂದರೆ ಈವ್ನಿಂಗ್ ಮಕ್ಕಳೆಲ್ಲ ಬಂದಮೇಲೆ ನನಗೆ ಅವ್ರ ಕಡೆ ಗಮನ, ಅವರು ಓದಬೇಕಾದ್ರೆ ಬುಕ್ ಓದಬೇಕಾದ್ರೆ ಪೂಜೆ ಮಾಡಬೇಕಾದ್ರೆ ತುಂಬ ಮಾತಾಡಿಸಿರ್ತಾರೆ, ಡಿಸ್ಟ್ರಾಕ್ಟ್ ಆಗ್ತಾ ಇರ್ತೀನಿ ಅಂದ್ಬಿಟ್ಟು ನಾನು ಈವ್ನಿಂಗ್ ಮಾಡಲ್ಲ. ಅವರೆಲ್ಲ ಸ್ಕೂಲಿಗೆ ಹೋಗ್ತಿದ್ದಾಗೆ ಒಂದು 10:30 11 ಗಂಟೆಗೆ ನಾನು ಪೂಜೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಬುಕ್ಕೆಲ್ಲ ಓದಿ ಮುಗಿಸೋಷ್ಟೊತ್ತಲ್ಲಿ 12:30 ಒಂದೊಂದ್ಸರಿ 1 ಗಂಟೆ ಕೂಡ ಆಗುತ್ತೆ. ಹಾಗಾಗಿ ನಾನು ಟೈಮಿಂಗ್ಸ್ ಬಗ್ಗೆ ಜಾಸ್ತಿ ಹೇಳೋಕೆ ಹೋಗೋದಿಲ್ಲ, ಯಾಕಂದರೆ ಅವ್ರವ್ರ ಅನುಕೂಲಕ್ಕೆ ತಗೊಂಡು ಮಾಡ್ಬೋದು. ಹಾಗೆ ಇಂಥ ಟೈಮಿಂಗ್ಸಲ್ಲೇ ಮಾಡಬೇಕು ಅಂತ ಎಲ್ಲೂ ಇರಲ್ಲ. ಬಟ್ ಕೆಲವೊಂದು ಟೈಮಿಂಗ್ಸ್ ತುಂಬ ಒಳ್ಳೆಯದು, ಅದಕ್ಕೋಸ್ಕರ ಮಾಡಲೇಬೇಕು, ಆ ಟೈಮಿಂಗ್ಸ್ನ ಫಾಲೋ ಮಾಡಬೇಕು. ನಾನು ಅದ್ರ ಅಪೋಸಿಟ್ ಹೇಳ್ತಾ ಇಲ್ಲ. ಬಟ್ ಏನಂದರೆ, ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡಿ ದೇವ್ರು ಯಾವಾಗ ಮಾಡಿದ್ರು ನಿಮ್ಮ ಒಂದು ಭಕ್ತಿನ ನೋಡ್ತಾರೆ, ಅದಕ್ಕೆ ರೆಸ್ಪಾನ್ಸ್ ಮಾಡೇ ಮಾಡ್ತಾರೆ ಅಂತ ನನ್ನ ಒಂದು ನಂಬಿಕೆ. ಸೊ ನೀವು ಯಾವುದಾದ್ರೂ ಟೈಮಿಂಗ್ಸಲ್ಲಿ ನಾಳೆ 108 ಸರಿ ನೀವು ಹನುಮಾನ್ ಚಾಲೀಸನೇ ನೀವು ಓದ್ಬೋದು. ಹಾಗೆ 108 ಸರಿ ಕಂಟಿನ್ಯೂಸ್ ಆಗಿ ಎದ್ದೇಳಬಾರ್ದು, ಮಧ್ಯೆ ಯಾರ ಹತ್ರನೂ ಮಾತಾಡಬಾರ್ದು, ಕಂಟಿನ್ಯೂಸ್ ಆಗಿ 108 ಸರಿ ಹನುಮಾನ್ ಚಾಲೀಸ ಓದಬೇಕು. ನಾನು ಇದನ್ನು ಈಗಾಗಲೇ 2-3 ಸರಿ ನಾನು ಇದನ್ನು ಮಾಡಿದ್ದೀನಿ. ತುಂಬ ಎಫೆಕ್ಟಿವ್ ಇದೆ. ನೀವು ಏನೇ ಅಂದ್ಕೊಂಡ್ರು ತಕ್ಷಣ ಇದನ್ನು ಓದ್ತೀವಿ ಅಂತ ಓದಿದ್ರೆ ನಿಜವಾಗ್ಲೂ ನಿಮಗೆ ನೀವು ಅಂದ್ಕೊಂಡಿದ್ದ ಕೆಲಸ ಆಗೇ ಆಗುತ್ತೆ. ಒಂದೇ ದಿವಸಕ್ಕೆ ನಿಮಗೆ ಅದು ಫಲ ಗೊತ್ತಾಗುತ್ತೆ. ಸೊ ನೀವು ಏನಾದರೂ ಕೇಳಿಕೊಂಡು ಈ 108 ಸರಿ ಹನುಮಾನ್ ಚಾಲೀಸ ಓದು, ಒಂದೇ ದಿವಸ ಓದಿ ಸಾಕು, ನಾಳೆ ಒಂದು ದಿವಸ ಓದಿದ್ರು ಸಾಕು, ಪ್ರತಿ ಮಂಗಳವಾರ ಅಂತೆಲ್ಲ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಆ್ಯಂಡ್ ಅದಾದಮೇಲೆ ದೇವ್ರು ನಿಮ್ಮ ಮನೇಲಿ ಆಂಜನೇಯ ಫೋಟೋಗೆ ಯಾವುದೇ ಇದ್ದರೂ ಅದನ್ನೇ ನೀವು ನಾಳೆ ಪೂಜೆ ಮಾಡ್ಕೊಳ್ಳಿ. ಅದಾದಮೇಲೆ ಬಾಳೆಹಣ್ಣಿನ ಪ್ರಸಾದ ನೀವು ಆಂಜನೇಯ ಸ್ವಾಮಿಗೆ ಇಡೋದು ಮರಿಬೇಡಿ. ಅದನ್ನು ಪ್ರಸಾದ ರೂಪವಾಗಿ ಕೊಡ್ತೀನಿ ಅಂತ ಕೇಳಿಕೊಂಡು 11 ರೂಪಾಯಿ 101 ರೂಪಾಯಿ ನಿಮಗೆ ಎಷ್ಟು ಕಾಣಿಕೆ ಇರುತ್ತೋ ಅಷ್ಟು ಎತ್ತಿಟ್ಬಿಡಿ. ಅದನ್ನು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋದಾಗ ಹಾಕ್ಬೋದು. ಬಟ್ ಅದನ್ನು ಕೇಳಿಕೊಂಡು ಎತ್ತಿಡಿ. ನಿಮಗೆ ಏನು ಆಗಬೇಕು ಅಂತ ಅಂದ್ಕೊಂಡಿದ್ದೀರ ಅದನ್ನು ಕೇಳ್ಕೊಂಡ್ಬಿಟ್ಟು ಅದನ್ನು ಎತ್ತಿಟ್ಬಿಟ್ಟು ನಾನು ಹೇಳಿದಾಗೆ 108 ಸರಿ ಅಥವಾ 108 ಸರಿ ಓದಿ, ಅಥವಾ 11 ಸರಿ ಓದಿ. ನಾಳೆ ಒಂದೇ ದಿವಸ ಓದ್ತೀನಿ ಅನ್ನೋರು ನಿಮ್ಮ ಶಕ್ತಿ ಅನುಸಾರ ನೀವು ಓದ್ಕೊಳ್ಬೋದು, ಇಷ್ಟು ಸರಿ ಓದ್ತೀನಿ ಅಂತ ಹೇಳಿಬಿಟ್ಟು. ಅದಾದಮೇಲೆ ದೇವಸ್ಥಾನಕ್ಕೆ ಸಾಧ್ಯ ಆದರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಬಾಳೆಹಣ್ಣಿನ ಪ್ರಸಾದ ಇಡಿ, ಅಥವಾ ನಾಳೆಯಿಂದ ವ್ರತನ ಸ್ಟಾರ್ಟ್
ಸ್ಟಾರ್ಟ್ ಕೂಡ ಮಾಡ್ಬೋದು. ಹೆಲ್ತ್ ವಿಷಯ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಮನೇಲಿ ಏನೇ ಕಿರಿಕಿರಿ ಇರ್ಬೋದು, ನೆಗೆಟಿವಿಟಿ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಇದು ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು, ಬೆಸ್ಟ್ ದಿನ ಅಂತ ಕೂಡ ಹೇಳ್ಬೋದು. ಸೊ ಯಾರು ಕೂಡ ಈ ದಿನನ ಮಿಸ್ ಮಾಡ್ಕೊಳ್ಬೇಡಿ. ಇನ್ನೊಂದೇನಂತ ಅಂದರೆ, ನಾಳೆ ನೀವು ವೀಳ್ಯದೆಲೆದು ಹಾರ ಮಾಡಿ ಕೊಡ್ಬೋದು, ಅಥವಾ ಇವತ್ತಿನ ದಿವಸನೇ ಹೋಗ್ಬಿಟ್ಟು ನೀವು ದೇವಸ್ಥಾನದಲ್ಲಿ ನಾನು ನಾಳೆ ಈ ರೀತಿ ಸೇವೆ ಮಾಡಿಸ್ತೀನಿ ಅಂತ ಏನಾದರೂ ಒಂದು ಸೇವೆ ಕೂಡ ಮಾಡಿಸೋಕ್ಕೆ ಹೆಸರು ಬರ್ಬೋದು, ಅಥವಾ ವೀಳ್ಯದೆಲೆ ಕೊಟ್ಟು ಬರ್ಬೋದು. ವೀಳ್ಯದೆಲೆ ಅಲಂಕಾರ ಏನಾರು ಮಾಡೋದಿದ್ರೆ, ಅಥವಾ ಹಾರನಾದರೂ ನೀವು ನಾಳೆ ಪ್ರತಿಯೊಂದು ಎಲೆ ಮೇಲೂ ಶ್ರೀರಾಮ್ ಅಂತ ಬರೆದುಬಿಟ್ಟು ನೀವು ಅದನ್ನು, ಅಥವಾ ರಾಮ್ ಅಂತ ಕೂಡ ಬರೆದುಬಿಟ್ಟು ನೀವು ಅದನ್ನು ಹಾರ ಮಾಡಿಬಿಟ್ಟು ವೀಳ್ಯದೆಲೆ ಹಾರನ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅರ್ಪಿಸ್ಬೋದು. ವಡೆ ಹಾರ ಅರ್ಪಿಸ್ಬೋದು, ಬಾಳೆಹಣ್ಣಿನ ಪ್ರಸಾದ ಮಾಡಿ ದೇವಸ್ಥಾನದಲ್ಲಿ ಹಂಚ್ಬೋದು. ಸೊ ಇದನ್ನೆಲ್ಲದನ್ನು ಮಾಡಿ ದೇವರಿಗೆ ಏನೇನು ನಾಳೆ ಆಂಜನೇಯ ಸ್ವಾಮಿಗೆ ಇಷ್ಟ ಆಗುತ್ತೋ ಕೂತ್ಕೊಂಡು, ಹಾಗೆ ರಾಮನಾಮ ಜಪ ಕೂಡ ಮಾಡಿ. ಹನುಮಾನ್ ಚಾಲೀಸ ಅಷ್ಟೇ ಅಲ್ಲ, ರಾಮನಾಮ ಜಪ ಕೂಡ ನಿಮಗೆ ಎಷ್ಟು ಸರಿ ಸಾಧ್ಯ ಆಗುತ್ತೋ ಅಷ್ಟು ಸರಿ ನೀವು ಮಾಡ್ಕೊಳ್ಳಿ. ನಿಜವಾಗ್ಲೂ ಮಿರಾಕಲ್ನ ನೀವು ನೋಡ್ತೀರಾ. ಸೊ ಬಂದು ಕಮೆಂಟ್ ಮಾಡಿ, ನೀವು ಏನಾದರೂ ಅಂದ್ಕೊಂಡಿದ್ದಾಯಿತು ಅಂದರೆ ದಯವಿಟ್ಟು ಬಂದು ಕಮೆಂಟ್ ಮಾಡಿ. ಇದರಿಂದ ಬೇರೆಯವ್ರಿಗೂ ಕೂಡ ಯೂಸ್ ಆಗುತ್ತೆ. ನಾಳೆ ಒಂದೇ ದಿವಸ ಸ್ಪೆಷಲ್ ಅಂತಲ್ಲ, ಪ್ರತಿ ಮಂಗಳವಾರ, ಪ್ರತಿ ಶನಿವಾರ, ಹಾಗೆ ಬೇರೆ ದಿವಸಗಳಲ್ಲೂ ಕೂಡ ಸ್ಪೆಷಲೇ ಇರುತ್ತೆ. ಬಟ್ ನಾಳೆ ಸ್ವಲ್ಪ ಹೆಚ್ಚಿಗೆ ನೀವು ಇದನ್ನು ದೇವರ ಅನುಗ್ರಹ ಪಡಿಬೋದು ಅಂತ ಹೇಳ್ತಾ, ಸೊ ಇದನ್ನೆಲ್ಲ ಮಾಡಿ ನೋಡಿ, ಚೇಂಜಸ್ನ ನಿಜವಾಗ್ಲೂ ನೋಡ್ತೀರಾ, ದೇವರ ಅನುಗ್ರಹ ಸಿಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.